ಥ್ಯಾಂಕ್ ಯು. ನನ್ ಮನ್ಸಾಕ್ಷಿ ನಾನು ಮೋಸ ಮಾಡ್ಕೊಂಡು ಯಾವ್ದೇ ಕೆಲ್ಸಾನು ಮಾಡಲ್ಲ. ನಂಗೆ ಅದ್ ಮಾಡಕ್ ಆಗ್ತಿಲ್ವಲ್ಲ ಇವಾಗ ಅಂತ ತುಂಬಾ ಲೈಕ್ ಪ್ರೆಷರ್ ಆಗ್ತದೆ. ಮಾತಾಡ್ಬಿಟ್ಟು ಎಕ್ಸ್ಪ್ರೆಸ್ ಮಾಡೋ ಬದಲು ಗೈಸ್ ಈಗ ಕಮೆಂಟ್ ಮಾಡಿ, ಮೂಗು ನೋಸ್ ಪಿಯರ್ಸಿಂಗ್ ಮಾಡ್ಲಾ ಬೇಡವಾ ಕಮೆಂಟ್ ಮಾಡಿ ಗೈಸ್. ಗೈಸ್ ಇದು ಕತ್ಲೆ ರೂಮ್ ಸೇರ್ಕೊಂಡು ಏನ್ ಮಾಡ್ತಾವಳೋ ಗೊತ್ತಿಲ್ವಲ್ಲ ಇವಳು ಅಪ್ಸರ. ಸುಮ್ನಿರೆ ಸಡನ್ ಆಗಿ ಬ್ಯಾಗಿ ಹೋಗಿ ಒಳಗೆ ಟೈಮ್ಗೆ ಹೋಗಿದೀನಿ ಅಂತ ಹೇಳ್ಬೇಕು. ಅದನ್ನ ಕಟ್ಸಿದೆ ನಾನು ಅಂದ್ರೆ ಎಕ್ಸಾಗೋಯ್ತೀಯ. A day without a laughter is a day wasted ಅಂತ ಹೇಳ್ತಾರೆ. Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ಅರ್ಜೆಂಟ್ ಅಲ್ಲಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಯಾಕೆ ಅಂತ ಅಂದ್ರೆ ಇವತ್ತಿಂದ ನಮ್ ಲಡ್ಡುಗೆ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ಶೀಸ್ ಹಿಯರ್, ಶೀಸ್ ಹ್ಯಾವಿಂಗ್ ಹರ್ ಲಂಚ್. ಫುಲ್ ಶೈ ಫೀಲ್ ಮಾಡ್ತಿದ್ದಾಳೆ, ಅದು ರೆಡಿ ಆಗಿಲ್ಲ ಅಂತ. ಅವಳಿಗೆ ಆಕ್ಚುಲಿ ಹಾಲಿಡೇಸ್ಗೆ ಹ್ಯಾಪಿ ಹಾಲಿಡೇಸ್ ಹೇಳಕ್ಕಷ್ಟೇ ನಾನು ಇಲ್ಲಿಂದ ಬಂದೆ. ಹವೆವರ್ ಥ್ಯಾಂಕ್ ಯು. ಸೊ ಗೈಸ್ ಇವಾಗ ಆಟೋಲಿ ವ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ, ಯಾಕಂದ್ರೆ ಕೆಲ್ಸಕ್ಕೆ ಹೊರಟಿದ್ದೀನಿ. ಇವತ್ತಿಂದ ಐ ಹ್ಯಾವ್ ಡಿಸೈಡೆಡ್, ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್ ಆದಷ್ಟು ರೆಗ್ಯುಲರ್ ಆಗಿ ವ್ಲಾಗ್ಸ್ ನ ಮಾಡ್ಬೇಕು. ಸಾಕಷ್ಟು ಜನ ನಂಗೆ ಮೆಸೇಜ್ ಮಾಡ್ತಿದ್ರಿ, DM ಮಾಡಿದ್ರಿ, ವಾಟ್ಸ್ಆಪ್ ಮಾಡಿದ್ರಿ ದಟ್ ಲತಾಶಾ ನಿನ್ ವ್ಲಾಗ್ಸ್ ಚೆನ್ನಾಗ್ ಬರ್ತಿದೆ, ಬಟ್ ನಿನ್ ಪ್ರಾಬ್ಲಮ್ ಒಂದೇ, ರೆಗ್ಯುಲರ್ ಆಗಿ ವ್ಲಾಗ್ ಮಾಡಲ್ಲ, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ ನೀನು, ನಿಮ್ಗೆ ವ್ಲಾಗ್ ಯಾವಾಗ ಆಗ್ತಿ ಅಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು. ಅದು ನಿಜವಾಗ್ಲೂ ಕರೆಕ್ಟ್. ಬಿಕಾಸ್ ಫುಲ್ ಟೈಮ್ ಜಾಬ್ ಇರೋದ್ರಿಂದ ಟೈಮ್ ಕೊಡೋದು ತುಂಬಾ ಕಷ್ಟ ಆಗ್ತದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಹಾಗಂತ ನನ್ನ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಂದ್ರೆ ನನ್ನ ಫುಲ್ ಟೈಮ್ ಜಾಬ್ ಏನಿದೆ ಅದಕ್ಕೆ ನಾನು ಯಾವತ್ತೂ ಮೋಸ ಮಾಡಿಲ್ಲ. ಅದು 100% ನನಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ಮನ್ಸಾಕ್ಷಿ ನಾನು ಮೋಸ ಮಾಡ್ಕೊಂಡು ಯಾವ್ದೇ ಕೆಲ್ಸಾನು ಮಾಡಲ್ಲ. ನನ್ನ ಪರ್ಸನಲ್ ಟೈಮ್ ಅಲ್ಲಿ ನಾನು ನನ್ನ ಆಫೀಸ್ ಕೆಲಸ ಏನಿದೆ ಅದನ್ನ ಮಾಡ್ಕೊಳಲ್ಲ. ಹಾಗೆ ನನ್ನ ಆಫೀಸ್ ಅವರ್ಸ್ ಏನಿದೆ ಆ ಟೈಮ್ ಅಲ್ಲಿ ನನ್ನ ಪರ್ಸನಲ್ ಕೆಲಸ ನಾನು ಕೈ ಹಾಕಲ್ಲ. ಸೊ ಹಂಗೆ ನಾನು ಬ್ಯಾಲೆನ್ಸ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಹಾಗಾಗಿ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ. ಅಂದ್ರೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ. ಬಟ್ ಐ ವಿಲ್ ಸಿ ಟು ಇಟ್. ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್. ಈ ನವರಾತ್ರಿಲಿ ನನ್ನ ರೆಸಲ್ಯೂಷನ್ ಅದೇ. ಐ ಆಮ್ ಶೋರ್ ಐ ಆಮ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಿಸ್. ಐ ವಿಲ್ ಪ್ರಾಮಿಸ್ ಯು ಗೈಸ್ ಆಲ್ಸೋ. ಇವತ್ತಿಂದ ನಮ್ ಲಡ್ಡುಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನನ್ನ ತಂಗಿ, ನನ್ನ ಚಿಕ್ಕವಳಿಗೆ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಐ ವಾಂಟೆಡ್ ಟು ಜಸ್ಟ್ ವಿಶ್ ಹರ್ ಹ್ಯಾಪಿ ಹಾಲಿಡೇಸ್. ಅದಕ್ಕೋಸ್ಕರ ಮನೆ ಹತ್ರ ಹೋಗ್ಲೇಬೇಕಾಗ್ ಬಂತು. ಇವತ್ತು ಬೆಳಗ್ಗೆ ನಾನು ಸಂಭವ ಸ್ವಲ್ಪ ಅರ್ಜೆಂಟ್ ಆಗ್ತದೆ, ಯಾಕಂದ್ರೆ ಮಂಡೇ, ಇವತ್ತು ಸೋಮವಾರ, ವಾರದ ದಿನ ಅಲ್ಲ. ಹಾಗಾಗಿ ಈಗ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಸಂಜೆ ಆಸ್ ಯೂಶುವಲ್ ನನ್ನ ಮಂಡೇ ರೂಟೀನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಇವತ್ತು ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ಆಕ್ಚುಲಿ. ತುಂಬಾನೇ ಲೈಕ್ ದೇರ್ ಆರ್ ಟೂ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಇವತ್ತು. ಸೊ ವ್ಲಾಗ್ ನ ಸ್ಕಿಪ್ ಮಾಡ್ದೆ ಕಡೆ ತನಕ ನೋಡಿ. ಅಂಡ್ ಚಾನಲ್ ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾನೆ ಪ್ಲೀಸ್ ಟು ಕನ್ಸಿಡರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಗೈಸ್ ಮೈಕೆ ಆನ್ ಮಾಡಿಲ್ಲ ಗೈಸ್. ನಾನು ಅವಾಗ್ಲಿಂದ ಈಗ್ಲೂ ನೋಡ್ತಾ ಇದೀನಿ, ಮೈಕೆ ಆನ್ ಮಾಡ್ಕೊಂಡಿಲ್ಲ. ಇವಾಗ ಆನ್ ಮಾಡಿದೆ ಗೈಸ್. ಇದು ತುಂಬಾ ಚೆನ್ನಾಗಿರತ್ತೆ ಆಕ್ಚುಲಿ. ತುತಿ ಇದನ್ ಸಕ್ಕದಾಗಿ ಮಾಡ್ತಾಳೆ. ಓಕೆ ಓಕೆ ಗೈಸ್, ಆ ಪ್ರತಿಭೆ ಮಾಡಿರೋದು ಗೈಸ್. ಏನೇನ್ ಹಾಕಿದ್ಯಾ? ಅಲ್ಲೇ ಕಾಣಿಸ್ತಿದೆ ಟೊಮೆಟೊ, ಇದು ಡ್ರೆಸ್ಸಿಂಗ್ ಏನ್ ಹಾಕಿದ್ಯಾ? ಏನು ಇಲ್ಲ, ಇದು ಚಿಲ್ಲಿ ಫ್ಲೇಕ್ಸ್, ಹಾಕೊಂಡ್ ಮಾಡಿದೀನಿ. ಚಿಲ್ಲಿ ಫ್ಲೇಕ್ಸ್, ಉಪ್ಪು ಅಷ್ಟೇ. ಚೆನ್ನಾಗಿದೆ. ಬಟ್ ಇದೇನು ಕ್ರೀಮ್ ತರ ಇದೆಯಲ್ಲ, ಅದು ಮೊಸರು ಕ್ರೀಮ್. ಹೂ ಬಂಗ್ರಿ ವೈಟ್ ಕಾಣ್ತಾ ಇದೆ ಇಲ್ಲಿ, ಅದಕ್ಕೆ. ಗೈಸ್ ಇವಾಗ ಇಲ್ಲಿ ನಮ್ ದೊಡ್ಡಮ್ಮ ಮನೆ ಹತ್ರ ಬಂದ್ರಿ. ಈಗ ಅಪ್ಸರಂಗ್ ವೇಟ್ ಮಾಡ್ತಿದೀನಿ ಅವಳು ಬರ್ಲಿ ಅಂತ. ಅಪ್ಸರ ಬಾ ಬೇಗ. ದೊಡ್ಡಮ್ಮ ನೋಡಿ, ನಮ್ ಮಗು ಇರೋದಕ್ ನಿಮಗ್ ಯೋಚನೆನೇ ಇಲ್ಲ. ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕಿದೆ ಎಲ್ಲ. ನೆನ್ನೆ ಏನ್ ಗೊತ್ತಾ ದೊಡ್ಡಮ್ಮ, ಅವಳು ಕೇಳಿದ್ನಲ್ಲ, ಪಿಂಕೇತ ನೀನ್ ನಿದ್ದೆ ಮಾಡ್ತಾ ಇಲ್ವಾ ಕರೆಕ್ಟ್ ಆಗಿ, ನಿನ್ ಕಣ್ಣೆಲ್ಲ ಒಳಕ್ ಹೋಗ್ಬಿಟ್ಟಿದೆ. ಹಂಗೆ ನಾನ್ ಹೇಳ್ದೆ, ಇಲ್ಲ ವಿಡಿಯೋಸ್ ಎಲ್ಲ ಮಾಡೋದು, ವ್ಲಾಗ್ಸ್ ಮಾಡೋದು ತುಂಬಾ ಇಷ್ಟ ಅಂತ ನಿನಗ್ ಗೊತ್ತು, ಬಟ್ ನಂಗೆ ಅದ್ ಮಾಡಕ್ ಆಗ್ತಿಲ್ವಲ್ಲ ಇವಾಗ ಅಂತ ತುಂಬಾ
ಲೈಕ್ ಪ್ರೆಷರ್ ಆಗ್ತದೆ, ಬೇಜಾರಾಗ್ತದೆ, ನನ್ ಕೆಲ್ಸದಲ್ಲೇ ಅರ್ಧ ಟೈಮ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ಅವಳ ಹತ್ರ. ಅದಕ್ಕೆ ಅವಳು ನಾವ್ ಅಂತೀವಲ್ಲ ಈ ಮಕ್ಳಿಗೆ ಏನು ಗೊತ್ತಾಗಲ್ಲ ಮಾಡಲ್ಲ ಅಂತ ಅನ್ಬಿಡ್ತೀವಿ. ನೋಡಿ ಅವಳು ಇವತ್ತು ನಮ್ಮ ಮನೆಗ್ ಬರ್ತೀಯಲ್ಲ, ಬರೋದು ಹೋಗೋದು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದ್ನೇ ಹಾಕು ಅಂತ ಐಡಿಯಾ ಕೊಡ್ತಾ ಇದ್ಲು. ಚಿಕನ್ ಮಾಡಿರೋದು ನಿಂದು ಎಲ್ಲ ಕೊಡು. ಬಂದೆ ಥ್ಯಾಂಕ್ ಯು ಮಗ್ನೆ. ಗೈಸ್ ನಮ್ ದೊಡ್ಡಮ್ಮ ಎಲ್ಲ ತೊಳಿತಾರೆ ನೋಡಿ, ಎಲ್ಲಾ ನೀಟಾಗಿ ತೊಳ್ದಿದ್ದಾರೆ. ಅದ್ ತೊಳ್ಕೊಟ್ರೆ ಸಾಕು ಗೈಸ್. ಅಪ್ಸರ ನೋಡಿ ನಮ್ ಮಗು, ಇದೇ ಮಗು ಅಷ್ಟ್ ಚೆನ್ನಾಗಿ ಪೂಜೆಯನ್ನ ಮಾಡೋದು. ಪುಷ್ಪಕ ವಿಮಾನ ಫಿಲಂ ಹೀರೋಯಿನ್ ನೋಡು. ಯಾಕೆ ಹೇಳಿ ದೊಡ್ಡಮ್ಮ, ಯಾಕೆ ಹೇಳು ನೋಡೋಣ, ನೀನೇ ಹೇಳೋ, ಗೆಸ್ಟ್ ಮಾಡು. ನೀನ್ ಹೇಳಮ್ಮ, ಪುಷ್ಪಕ ವಿಮಾನ ಗೊತ್ತು ತಾನೆ ಯಾವ ಫಿಲಂ ಅಂತ? ಆ ಫಿಲಂ ಪೂರ್ತಿ ಮೂಕವಾಗಿರ್ತಾರಲ್ಲ, ಇವಳು ಹಂಗೆ ಮಾತಾಡ್ಬಿಟ್ಟು ಎಕ್ಸ್ಪ್ರೆಸ್ ಮಾಡೋ ಬದ್ಲು ಮೂಕವಾಗೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಬೋದು ಗೊತ್ತಾ. ಮಾತೇ ಮುಖ್ಯ ಅಲ್ಲ, ಮಾತೇ ಮುಖ್ಯ ಅಲ್ಲ, ಒಂದ್ ಆಕ್ಷನ್ ಮಾಡ್ಬೋದು. ತೋರ್ಸಿದ್ರೆ ಅದೊಂದ್ ಆಕ್ಷನ್. ಅದಕ್ಕೆ ನೀನ್ ಮಾತಾಡಲ್ವಾ? ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. Golden words cannot be repeated. ಹೊರಗ್ಲೇ ಹೇಳಿ ಒಂದ್ಸತಿ ಹೇಳು. Every action has equal and opposite reaction. ಎಂತ ಮಕ್ಳಿಗೆ ಪಾರ್ವತಿ, ಎಂತ ಮಕ್ಳು ಕರೆಕ್ಟ್. ಮೀನಾಕ್ಷಿ ಬರೀ ಇಂತದೆಯ. ನಾನು ಇಷ್ಟೊತ್ತು ಮಾತಾಡಿದೊಂದೆ 1 ನಿಮಿಷ ಕಜೀಬ್ ಮಾಡ್ಬಿಟ್ಲ ಗೈಸ್. ಅದು ಮೀನಾಕ್ಷಿ. ನಾನು ಅದನ್ನ ಪಾರ್ವತಿ ಅಂತ. ಯಾಕೆ ಪಾರ್ವತಿ ಅಂತ ಬರುತ್ತೆ ಅಂದ್ರೆ, ಅಪ್ಪುದು ಆ ಫಿಲಮ್ ಪಾರು ಅದ್ ನೋಡಿ ಪಾರ್ವತಿ ಅಂತಾನೆ ಬರುತ್ತೆ ಯಾವಾಗ್ಲೂನು. ಅವನು ಇದಾದ ಅವ್ನ ಪಿಕ್ಚರ್ ಎಲ್ಲ ನೋಡ್ತಿರ್ಲಿಲ್ಲ ನಾನು. ಯಾರ್ದು ದೊಡ್ಡಮ್ಮ? ಮಲ್ಕೊಂಡು ಇವನು ಪುನೀತ್ ರಾಜ್ಕುಮಾರ್ದು ಒಸಿ ನೋಡಿಲ್ಲ ಅವ್ನ ಪಿಕ್ಚರ್ನ. ಊರಲ್ಲಿದ್ದ ಒಬ್ಬ ರಾಜ, ಇನ್ನೊಂದು ಅವನೊಬ್ಬ ರಾಜ, ಮುಂದೂನು ಇರುತ್ತಾನೆ ರಾಜ. ಅಷ್ಟು ನೋಡಿದೀವಿ. ಇವಾಗ ಇವ್ರು ಹತ್ಬಿಡ್ತಾರೆ ಗೈಸ್. ನಮ್ಮ ಮನೇಲಿ ಅಪ್ಪು ಬಗ್ಗೆ ಮಾತಾಡಿದ್ರೆ ಹತ್ಬಿಡ್ತಾರೆ. ತಪ್ಪು ಮಾಡ್ಬಿಟ್ಟೆ, ನಿನ್ನ ಪುಷ್ಪಕ ವಿಮಾನ ಹೀರೋಯಿನ್ ಅಂದ್ಬಿಟ್ಟು ಅಜೀಬ್ ಆಗೋಯ್ತು. ಬಿಚ್ಚಕ್ಕೆ ಆಗ್ತಾರೆ, ಟ್ರೈ ಮಾಡೋದು ಬಿಚ್ಚಕಾಯ್ತಾ ಇಲ್ವಾ? ಒಂದ್ ಸುತ್ತಿ ತಗೊಂಡ್ರೆ ನೀವೇ ಬಿಚ್ತೀರ ದೊಡ್ಡಮ್ಮ? ಅಲ್ಲ, ನಾನ್ ತೊಳಮನೆ ಅಲ್ವ ಚುಚ್ಚಿದ, ಒಂದ್ ಚುಚ್ಚಿಸ್ಕೊಂಡು ಓಡೋಗ್ಬಿಟ್ಟಿದ್ದಲ್ಲ. ಗೈಸ್ ನಾನು ಚಿಕ್ಕವಳಾಗಿದ್ದಾಗ ಕಿವಿಗೆ ಕಲ್ತಕ ಉಜ್ಜಿದ್ ಕುಂತ್ಕೊಂಡ್ ಬಸ್ಸಿನ ಮನೆಯಲ್ಲಿ ಕಲ್ತಕ ಉಜ್ಜಿದ್ರೆ ಅಳೋಳು. ಗೈಸ್ ನಂಗೆ ನಮ್ ದೊಡ್ಡ ಮನೆ ಕಲ್ತಕ ಅದಕ್ಕೆ ಅವಾಗ ಸ್ವಲ್ಪ ಬೆಳ್ಳಗಿದೆ, ಇವಾಗ ಇನ್ನ ಫುಲ್ ರೋಸ್ಟ್ ಆಗ್ಬಿಟ್ಟಿದೀನಿ. ನಾವ್ ಅಕ್ಸರನು ಅಷ್ಟೇ, ನಾವ್ ಉಜ್ಜಿ ನೀರು ಇತ್ತಿದಾಗ ಚೆನ್ನಾಗಿದ್ವಿ ನೋಡಿ. ಇವಾಗ ಅವಳೆ ಉಯ್ಕೊಳ್ಳೋದು ಹೆಂಗೋಳಿ. ಗೈಸ್ ನನಗೆ ಚಿಕ್ಕವಳಾಗಿದ್ದಾಗ ನಮ್ ದೊಡ್ಡ ಮನೆ ಗೈಸ್ ಕಿವಿ ಚುಚ್ಚಿರೋದು ನೋಡ್ಮ. ಇವಾಗ ಮಹೇಶ್ ಮದ್ವೆ ಹಾಕೋದ್ ನನ್ಗೂ ಹಂಗಾರೆ ಚುಚ್ಕೊಟ್ಬಿಡಿ ಮುಂಗು. ಚುಚ್ಚಿಸ್ಕೊತೀಯಾ? ಕಿಚ್ಚಲ್ಲ ತಾನೆ. ಅವತ್ ನನ್ ಬ್ಲಾಗ್ ಓಡ್ತಾ ಇರುತ್ತೆ. ರಿಯಾಕ್ಷನ್ ಏನಿಲ್ಲ ಒಳ್ಳೆ ಇದು ಇದ್ರೆ ನಿನ್ ನೋವಾಗಲ್ವಾ? ಆ ತರ ಆಯ್ತದೆ. 1 ನಿಮಿಷ ಹಿಂಗ್ ಚುಚ್ಚೋ ನಿಂದು ಸಣ್ಣ ಇದೆ, ನನ್ ನೋಡಿ ಎಷ್ಟು ಗಟ್ಟಿ ಇದೆ. ಹಿಂಗ್ ಹಾಕಿ ಹಿಂಗ್ ಅದ್ಮವರ್ಗುನು ಒಂದ್ ಸ್ವಲ್ಪ ಗಟ್ಟಿ. ನಿಮ್ಗೆ ತೆಳ್ಳಗೈತೆ, ತೆಳ್ಳಗಿದೆ ಒಳಗೆ, ಬೇಗ ಬಂದ್ಬಿಡುತ್ತೆ. ಮೇಲಿಕ್ ಹಿಂಗ್ ಎತ್ಬೇಕು, ನಿಲ್ಲು ಬರ್ಬೇಕು. ಚುಚ್ಕೊಡ್ಕೊತೀನಿ. ಹಿಂಗ್ ಎತ್ತಕ್ ನೀವು ಅಳ್ಳಾಡ್ಬಿಟ್ರೆ ನನಗ್ ಭಯ. ನಿಲ್ಲು ಮಾತಾಡ. ನಿಲ್ಲು ಹಂಗನ್ಬೇಡ. ನಿಲ್ಲು ಏನ್ ಮಾಡುತ್ತೆ ಹಿಂಗ್ ಎತ್ತಕ್ಕೆ? ನಿಲ್ಲು ಮಾಡ್ಬಿಡುತ್ತೆ ಅಂತನಾ? ನಿಲ್ಲು ಏನು ಮಾಡಲ್ಲ. ಗೈಸ್ ಈಗ ಕಮೆಂಟ್ ಮಾಡಿ, ಮೂಗು ನೋಸ್ ಪಿಯರ್ಸಿಂಗ್ ಮಾಡ್ಲಾ ಬೇಡವಾ ಕಮೆಂಟ್ ಮಾಡಿ ಗೈಸ್. ಮ್ಯಾಕ್ಸಿಮಮ್ ಏನ್ ಬರುತ್ತೆ ಅಂತಂದ್ರೆ ಒಂದೇ ಒಂದ್ ಅರಳೊಂದು ಬಿಳಿ ಎರಡೊಂದು ಹಾಕೋ, ಎಷ್ಟು ಚೆನ್ನಾಗ್ ಕಾಣಿಸುತ್ತೆ. ಅವಳು ಡೈಮಂಡ್ ರಿಂಗ್ ಕೊಡಿಸ್ತೀನಿ ಅಂತ ಹೇಳಿದಳು. ಏನ್ ರಿಂಗು? ಡೈಮಂಡ್ ರಿಂಗ್. ನಾನೇ ಡೈಮಂಡ್ ಆಗಿರೋಗ ನಿಂಗ್ ಡೈಮಂಡ್ ರಿಂಗ್ ಯಾಕಬೇಕು? ಏನ್ ಡೈಲಾಗ್ ಹೊಡಿ? ಒರಿಜಿನಲ್ ಡೈಮಂಡ್, ಪ್ಯೂರ್ ಒರಿಜಿನಲ್ ಡೈಮಂಡ್. ಮೀನಾಕ್ಷಿ ಎಂತ ಮಕ್ಳಿಗೆ ಜನ್ಮ ಕೊಟ್ಟೆ. ಸದ್ಯ ಪಾರ್ವತಿ ಅಂದಿಲ್ವಲ್ಲ.
ಆಗ್ಲೇ ಏನಂದ್ರೆ ನಮ್ಮ ಅಣ್ಣವ್ರದ್ದು ಡೈಲಾಗ್ ಅಂದ್ಬಿಟ್ಟು ಅವ್ರದ್ದು ಡೈಲಾಗೇ ಗೊತ್ತಿಲ್ವಲ್ಲ ನಿಂಗೆ. ಏನ್ ಮಾಡ್ಲೆ, ಅಪ್ಪು ಫಿಲಮೇ ತಲೆಲಿರುತ್ತೆ. ಓ ಭ್ರಮೆ. ಯಾವಾಗ್ಲೂ ನಿನ್ ಡೈಲಾಗ್ ಏನ್ ಗೊತ್ತಾ, ಇದ್ರೆ ನಮ್ದೇ ಆಗಿರ್ಬೇಕಂತ ಹೇಳ್ತಿರ್ತೀಯ. ಸುಮ್ನೆ ಮೊನ್ನೆ ಯಶಿಕಂದ್ ಬ್ಲಾಗ್ ಗೋಸ್ಕರ ಹೇಳಿದ ನೋಡಿ ಗೈಸ್, ನಮ್ಮ ಕ್ಯಾಲೆಂಡರ್ ಕೂಡ ಅಪ್ಪುದೆ. ಗೈಸ್ ಇಲ್ಲಿ ಕತ್ಲೆ ರೂಮ್ ಸೇರ್ಕೊಂಡು ಏನ್ ಮಾಡ್ತಾವಳೋ ಗೊತ್ತಿಲ್ವಲ್ಲ ಇವಳು. ಅಪ್ಸರ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದ್ರೆ ಅಪ್ಸು ಬಿಟ್ಬಿಟ್ಟು ಹೋಗೋಣ ಬಾ. ಬರಲ್ಲ ನೀನು? ಆ ಬಾಗ್ಲಿದೆ ಇದೆ ನೋಡಮ್ಮ. ಏ ಅಪ್ಸರ ಎಲ್ಲಿದ್ಯಾ? ಏ ಇಲ್ಲೆಲ್ಲಿಂದ ನಾ ವಾಯ್ಸ್ ಬರ್ತಾ ಇದೆ. ಏಯ್ ಸುಮ್ನಿರೆ, ಸಡನ್ ಆಗಿ ಬಾಗಿ ಅಂದ ನಾನು. ಬಾತ್ರೂಮ್ ಹೋಗೋಣೇನು? ಇಲ್ಲ ದೊಡಮ್ಮ, ಬ್ಲಾಗ್ ಲಾಕ್ ಆಗಿದೆ. ಏಯ್ ಹೋಗಿ ಒಳಗೆ, ಲೈಟ್ ಹಾಕು. ಎಲ್ಲೋಳೆ? ಏ ಅಪ್ಸರ ಆಚೆ ಇದ್ದಾಳ? ಆಚೆ ನಾನು ಹೇಳಿಲ್ವಾ ಅವಳ ಆಚೆ ಇದ್ದಾಳೆ ಅಂತ? ಅಪ್ಸರ ಎಲ್ಲಿದ್ಯಾ? ನಾವೆಲ್ಲ ಹುಡುಕ್ತಿದೀವಿ ನಿನ್ನ. ಏ ವಾಶ್ರೂಮ್ ಅಲ್ಲಿ ಇದ್ದಾಳ ಅವಳು, ರೂಮ್ ಅಲ್ಲಿ ಇಲ್ಲ. ಗೈಸ್ ನನ್ ತಂಗಿ ಅಪ್ಸರ ಇಲ್ಲಿ ರೂಮ್ ಅಲ್ಲಿ ಇದ್ದಾಳೆ, ರೂಮ್ ಇಲ್ಲಿ ಇದ್ದಾಳೆ. ಓಡ್ ಬಂದ್ಲು, ನಾವಿಲ್ಲೆಲ್ಲ ಹುಡುಕ್ತಾ ಇದ್ವಿ. ರೂಮ್ ಅಲ್ಲಿ ಇಲ್ಲ ಅವಳು, ವಾಶ್ರೂಮ್ ಅಲ್ಲಿ ಇದ್ದಾಳೆ. ಬಾ ದೇವಸ್ಥಾನಕ್ಕೆ ಹೋಗೋಣ. ಸರಿ ಬಾ ಆಯ್ತು, ಹೋಗ್ತಾ ನಿಧಾನಕ್ಕೆ ಇಳಿತಾ ಇರ್ತೀವಿ, ಬರ್ತೀಯಾ? ಗೈಸ್ ಇಲ್ಲೊಂದು ಫೋಟೋ ಇದೆ ನೋಡಿ, ನಮ್ ದೊಡ್ಡಮ್ಮ ಮನೆಯಲ್ಲಿ ಶಿವ ಪರಿವಾರ ಫೋಟೋ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ 4 ಇರೋದು ತುಂಬಾ ಇಷ್ಟ. ತುಂಬಾ ದಿವಸದಿಂದ ನಾನು ತಗೋಬೇಕು ಅಂತ ಇದ್ದೀನಿ. ನನ್ನ ತಂಗಿ ಕೊಡಿಸ್ತಾನೆ ಇಲ್ಲ ಗೈಸ್. ಹಬ್ಬ ಕೊಡಿಸ್ತೀನಿ, ಇವಾಗಲೇ ಕೊಡಿಸ್ತೀನಿ. ದೊಡ್ಡಮ್ಮನ ತರ ಮಾಡಕ್ ಭಕ್ತಿಯಿಂದ ಮಾಡು. ಒಂದು ಎಂತ ಒಂದ್ ಶಿವಂಗೆ ಭಕ್ತಿಯಿಂದ ಆಡಂಬರ ಇಷ್ಟ ಇಲ್ಲ. ಭಕ್ತಿಯಿಂದ ಒಂದ್ ಬಿಲ್ಪತ್ರ ಇಟ್ರಿ ಅಥವಾ ಒಂದೇನಾದ್ರೂ ಹೂವ ಇಟ್ರೆ ಸಾಕು ಭಕ್ತಿಯಿಂದ. ನಿಜವಾಗ್ಲು ಗೈಸ್ ಇವತ್ತೇನೋ ನನ್ನ ತಂಗಿ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾಳೆ ಗೈಸ್. ಬಟ್ ಆದ್ರೆ ಅವ್ಳು ಹೇಳ್ತಾರ ಕರೆಕ್ಟ್ ನಿಜ. ಅಂದ್ರೆ ನಾನ್ ಏನ್ ಮಿಸ್ಟೇಕ್ ಮಾಡ್ತೀನಿ ಅಂದ್ರೆ ಯಾವಾಗ್ಲೂ ಪರ್ಫೆಕ್ಷನ್ ಹುಡ್ಕಕ್ ಹೋಗ್ತೀನಿ. ನಮ್ ಮನೇಲಿ ಸ್ವಲ್ಪ ವಿಚಿತ್ರವಾದ ಪರ್ಫೆಕ್ಷನಿಸ್ಟ್ ನಾನು. ಅಂದ್ರೆ ಇದು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಪರ್ಫೆಕ್ಟ್ ಆಗಿ ಇರ್ಬೇಕಂತ ಹುಡ್ಕಕ್ ಹೋಗ್ತೀನಿ. ಅದು ಲೈಕ್ ಅವಾಗ ಏನಾಗುತ್ತೆ ಅಂದ್ರೆ ಕೆಲ್ಸಾನೇ ಆಗಲ್ಲ. ಸೊ ಬಟ್ ಅದೇನಂತ ಅಂದ್ರೆ ರಾದರ್ ದನ್ ಲುಕಿಂಗ್ ಫಾರ್ ಪರ್ಫೆಕ್ಷನ್ ವಿ ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಡನ್. ಕೆಲಸ ಶುರು ಮಾಡೋದ್ ಕೈ ಹಾಕೋದ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಯಾವಾಗ್ಲೂ ಪರ್ಫೆಕ್ಷನ್ನೇ ಹುಡುಕ್ತಾ ಕುತ್ಕೊಂಡು ಹೋದ್ರೆ ಲೈಕ್ ಸಾಕಷ್ಟು ಬಾರಿ ಆ ಕೆಲಸ ಆಗೇ ಇರಲ್ಲ. ಸೊ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ನಾನು ಕೂಡ ಅದನ್ನ ಆಫ್ ಲೇಟ್ ಇತ್ತೀಚೆಗೆ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಟ್ ಪರ್ಫೆಕ್ಷನ್ ನ ಪಕ್ಕಕ್ಕಿಟ್ಟು ಆದಷ್ಟು ಟ್ರೈ ಮಾಡೋಣ, ಬಂದಂಗ್ ಬರ್ಲಿ. ಲೈಕ್ ವಿ ಆಲ್ ಲರ್ನ್ ಥ್ರೂ ಮಿಸ್ಟೇಕ್ಸ್. ಸೊ ನಮ್ಮ ಮಿಸ್ಟೇಕ್ಸ್ ಇಂದ ನಾವು ಕಲಿತೀವಿ ಅನ್ನೋದಾದ್ರೆ ಲೆಟ್ಸ್ ಡೂ ಮಿಸ್ಟೇಕ್ಸ್ ಅಂಡ್ ಲರ್ನ್ ಥ್ರೂ ಅವರ್ ಮಿಸ್ಟೇಕ್ಸ್. ಯಾಕಾಗ್ಬಾರ್ದು ಅಂತ. ಇನ್ನೊಂಚೂರು ಹೇಳ್ಕೊ, ಅಲ್ಲಿ ಕಪ್ಪಗಾಗತ್ತೆ ಅಂತ ಅವ್ರ ಹೇಳಿ. ಅಡ್ಡ ಕೈ ಹಿಡ್ಕೊ. ಯಾರ ಗೊತ್ತಿಲ್ಲ. ಗೈಸ್ ಅವಳು ಪ್ರತಿ ವಾರ ಬಂದಾಗ್ಲೂ ನನ್ನ ತಂಗಿ ಇಲ್ಲಿ ಕರ್ಪೂರ ಹಚ್ಚಿ ಫುಲ್ ಭಕ್ತಿಯಿಂದ ಮಾಡೋದು ಗೈಸ್. ಅವಳು ಇದೇ ದೇವಸ್ಥಾನ. ಗೈಸ್ ಇನ್ನ ರೆಡಿ ಮಾಡ್ತಾ ಇದಾರೆ, ದೇವ್ರಿಗೆ ಅಲಂಕಾರ ನಡೀತಾ ಇದೆ. ಅದಕ್ಕೆ ಪರ್ದೆ ಹಾಕಿದ್ದಾರೆ. 8:45 9 ಗಂಟೆ ಒಳಗಡೆ ಅವರು ಮಹಾಮಂಗಳಾರತಿ ಮಾಡ್ತಾರೆ. ಅದಕ್ಕೆ ವೇಟ್ ಮಾಡ್ತಿದೀವಿ. ಅದು ಬ್ಲಾಕ್ ಕಲರ್ ಇಟ್ಟಿದ್ದೀನಲ್ಲ ಅದ್ರ ಮೇಲೆ. ಅಬ್ಸು ಅಭಿಷೇಕ್ ಅದ್ ಹಾಲ್ ಸಿಕ್ತಾ? ಎಷ್ಟೊತ್ತು ಹಂಗೆ ಫೇಸ್ ಕವರ್ ಮಾಡ್ಕೊಂಡಿರ್ತೀಯ? ಮಾಡ್ಕೊ. ಯಾರ್ಗೆ? ಇಲ್ಲ ಯಾರ್ಗೆ? ಏನ್ ಹೇಳ್ತೀಯ ಹೇಳು, ಏನ್ ಹೇಳ್ತೀಯ ಬೇಗ ಹೇಳು. ನನ್ನ ಬೈಸೋ ಕೆಲ್ಸ ಮಾಡ್ತೀಯ. ಅಣ್ಣಂಗ್ ಕೊಡು, ಕೊಟ್ಟ ಹಂಗೆ ನೀನು ಹಂಗ್ ಕೊಡ್ದೆ ತಿನ್ಬಾರ್ದು ಕುಡಿಬಾರ್ದು.
ಕೊಡು ಹಂಗ್ ಮಾಡ್ಬೇಡ. ಕೊಡು ಅಪ್ಸರ, ನಾನ್ ಬೇಕಾದ್ರೆ ನಿಂಗೆ ಇನ್ನೊಂದ್ ಕೊಡಿಸ್ತೀನಿ. ಕೊಡ್ದೆ ತಿನ್ನು, ಅಣ್ಣಂಗ್ ಕೊಡ್ದೆ ಯಾವತ್ತು ಕುಡಿ. ಏಯ್ ಅಣ್ಣಂಗ್ ಕೊಡ್ದೆ ಅವನಿಗೆ ಕೊಡ್ದೆ ತಿನ್ನ. ಅಪ್ಸರ ನೀನು ಅಣ್ಣಂಗ್ ಕೊಡ್ತೀರಾ ತಿನ್ನೋದು ಕುಡಿಯೋದು ಮಾಡ್ಬಾರ್ದು, ಅಭ್ಯಾಸ ಮಾಡ್ಕೊ. ಅವ್ನ್ ಕೊಡ್ತಾನೋ ಬಿಡ್ತಾನೋ ಬೇಡ, ನೀನ್ ಅವ್ನಿಗೆ ಕೊಟ್ಬಿಟ್ಟು ತಿನ್ನೋದು ಕುಡಿಯೋದು ಕಲ್ತ್ಕೊ. ಎಂತ ಕೆಟ್ಟ ಅಭ್ಯಾಸ ನೋಡಿ ನಿಂಗೆ. ಅದು ಜಾಸ್ತಿ ಅವೆಲ್ಲ ಆರ್ಟಿಫಿಶಿಯಲ್ ಸ್ವೀಟ್ನರ್ ಕುಡಿಬಾರ್ದು, ಒಳ್ಳೇದಲ್ಲ. ನೋಡು ತೃಪ್ತಿ ಅತ್ತೆ, ಅದಕ್ಕೆ ಸಣ್ಣ ಆಗಿರೋದು. ಕೇಳೋ ಕುಡಿಯತ್ತ ತೃಪ್ತಿ ಅತ್ತೆ. ಕ್ಯಾಲೋರೀಸ್ ಅಲ್ಲ, ಶುಗರ್ ಎಷ್ಟಿರತ್ತೆ ಅಂತ ನೋಡ್ ಹೇಳ್ತಾಳೆ ನೋಡು. ನೋಡು ಅದೆಲ್ಲ ಚೆಕ್ ಮಾಡೇ ತಿನ್ನೋದು ಕುಡಿಯೋದು. ನೋಡು 20 ಸ್ಪೂನ್ಸ್ ಆಫ್ ಶುಗರ್ ಇನ್ ಫ್ರೂಟಿ. ಒಂದು ಬಾಟ್ಲ್ ಅಲ್ಲಿ 20+ ಇರುತ್ತೆ. ಅದು ಆಕ್ಚುಲಿ ಅದು ಫ್ರೂಟಿ ಅಂತಾರೆ, ಅದು ಫ್ರೂಟಿ ಅಲ್ಲ, ಸಕ್ಕರೆ ನೀರಿಗೆ ಅದನ್ನ ಹಾಕಿರ್ತಾರ ಅಷ್ಟೇ. ಗೈಸ್ ನನ್ ತಂಗಿಗೆ ಮೂಗ್ಬಟ್ಟು ಫುಲ್ಲು ಅದೊಂಥರ ಸ್ಟಿಕ್ ಆಗೋಗಿದೆ, ಅಂದ್ರೆ ಅಂಟ್ಕೊಂಡ್ಬಿಟ್ಟಿದೆ. ಕರೆಕ್ಟ್, ಅದಕ್ಕೆ ರೆಡಿ ಮಾಡ್ತವ್ರೆ. ಏನಿಲ್ಲ, ಏನಕ್ಕೆ ಬರುತ್ತೆ ತಾಯಮ್ಮಂಗ್ ಅದ್ರಲ್ಲೆಲ್ಲ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ? ನೀನ್ ಇನ್ನ ಚಲ್ರಿ ಚಪಾತಿ. ನಿನ್ಗೆ ಚುಚ್ಚಿಸ್ಕೊಳ್ಳೋ ವಯಸ್ಸಾಗಿಲ್ಲ, ಸುಮ್ನಿರಮ್ಮ. ಚುಚ್ಕೊಳ್ಳೋ ವಯಸ್ಸಿಗೆ ಚುಚ್ಕೊಳ್ಳಿಗಂತೆ. ಸುಮ್ಮನೆ ದುಡ್ಡು ಖರ್ಚು. ಏನ್ ಮಗ್ನೆ? ಆಯ್ತು, ಇವಾಗ ಏನೋ ಹೇಳ್ತಲ್ಲ ಡೈಲಾಗ್, ಹೇಳು. ಏನ್ ಖರ್ಚು ಅಂದ್ರೆ ಚೆನ್ನಾಗಿದ್ದಾನೆ ನನ್ನ ಅಳಿಯ, ಎಷ್ಟು ಚೆನ್ನಾಗಿದ್ದಾನೆ ಅಂತ ನನ್ ಫ್ರೆಂಡ್ಸ್ ನೋಡ್ತಾರೆ ಮಗ್ನೆ. ಫೋನ್ ಮಾಡಿ ಹೇಳ್ತಾರೆ, ಲತಾಶಾ ಚರಣ ಎಷ್ಟು ಕ್ಯೂಟ್ ಆಗಿದ್ದಾನೆ, ಎಷ್ಟು ಬೆಳ್ಳಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ನಿಂಗ್ಯಾಕೆ ಇಷ್ಟೊಂದು ನಗು ಬರ್ತಾ ಇದೆ ಅವಳು ಮಾಡ್ತಿದ್ರೆ? ತೆಗಿ ಬಟ್ಟೆ ತೆಗಿ, ಬಾಯಲ್ಲ ಕಬಡ. ಅಲ್ಲ ಅವ್ರು ನೋಡ ನನ್ ವಿಡಿಯೋ ಬಂದ್ರೆ ಮೊಕ್ಕ ಕ್ಲೋಸ್ ಮಾಡ್ಕತಾನಮ್ಮ. ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಿಮ್ ಅಣ್ಣ ಇದ್ದಂಗೆ ಇದ್ದಾನೆ, ಅವನು ಎಷ್ಟ್ ಚೆನ್ನಾಗಿದ್ದಾನೆ ನೋಡಿ ಇವಾಗ ಅಂತೆಲ್ಲ ಹೇಳ್ತಾರೆ. ಹ್ಯಾಂಡ್ಸಮ್ ಆಗಿದ್ದಾನೆ, ದೊಡ್ಡವನಾದ್ಮೇಲೆ ಇನ್ನ ಸಕ್ಕತ್ತಾಗಿ ಆಗ್ತಾನೆ ಅಂತಾರೆ. ಹೋಗಿದೀನಿ ಅಂತ ಹೇಳ್ಬೇಕು. ಅದನ್ನ ಕಟ್ಸಿದೆ ನಾನು ಅಂದ್ರೆ ನಮ್ಮಕ್ ಆಯ್ತದ. ನೋಡ ನನ್ ನಿಜ ಹೇಳಿದ್ರೆ ಹೆಂಗಾಡ್ತಾನೆ. ಹಿಂಗ್ ಮಾಡಿದ್ರೆ ಮಹೇಶ್ ಹಿಂಗ್ ಓಡಾಡೋದು. ಅಲ್ಲ ನೀನ್ ಹಿಂಗೆ ಅಲ್ಲ ದೊಡಮ್ಮ, ಇವಾಗ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಅವ್ನ್ ಮಕ್ಕ ಮುಚ್ಕೊಂಡೆ ಕೂತ್ಕೊಳ್ತಾ ಇದ್ದಾನೆ. ನನ್ ಫ್ರೆಂಡ್ ನಿಜವಾಗ್ ಪ್ರಾಮಿಸ್ ತಗೊಂಡ ನನ್ ಫ್ರೆಂಡ್ಸ್ ಎಲ್ಲ ನೋಡ್ತಾರಲ್ವಾ, ಎಷ್ಟೊಂದ್ಸತಿ ಏನಂತಾರ ಗೊತ್ತಾ, ಫೋನ್ ಮಾಡ್ಬಿಟ್ಟು ನಿಮ್ ಚರಣ ಎಷ್ಟ್ ಚೆನ್ನಾಗಿದ್ದಾನಲ್ವಾ, ನಿಮ್ ಅಣ್ಣ ನಿನ್ ಕಾಲೇಜ್ ಹತ್ರ. ಅದೇ ಎಷ್ಟ್ ಜನ ಹೇಳ್ತಾರೆ ಗೊತ್ತಾದ್ರಮ್ಮ, ಕಾಲೇಜ್ ಹತ್ರ. ಯಾಕಂದ್ರೆ ಮಹೇಶ್ವರ ಬಿಡಕ್ ಬರ್ತಿತ್ತಲ್ಲ ಕಾಲೇಜ್ ಹತ್ರ, ಅವಾಗ ನೋಡಿದಾರಲ್ಲ, ಅದಕ್ಕೆ ಹೇಳ್ತಾರೆ ನಿಮ್ ಅಣ್ಣ ನಿನ್ನ ಕಾಲೇಜ್ ಹತ್ರ ಬಿಡಕ್ ಬರ್ತಾ ಇದ್ನಲ್ಲ, ಅವಾಗ ಹೆಂಗಿದ್ರು ಅವ್ನ್ ನೋಡಿ ಇವಾಗ ನಿಮ್ ಚರಣ ಹಂಗೆ ಇದಾನಲ್ವಾ ಅಂತ ಕೇಳ್ತಾರೆ. ಎಷ್ಟ್ ಸತಿ ಕೇಳಿದಾರೆ ಗೊತ್ತಾ. ಇವ್ನ್ ನೋಡಿದ್ರೆ ಯಾವಾಗ್ಲೂ ನಿನ್ ವಯಸ್ಸೆಷ್ಟು? RX ಕೊಡ್ಸಾಕ್ತೀನಿ ನಿಂಗೆ. ಗಾಡಿ ತಗೋಬಹುದು. ತಗೊಳ್ಳೋ ವಯಸ್ಸಾಗಿದ್ಯಾ ನಿಂಗೆ? RX ತಗೊಳ್ಳೋಷ್ಟು ವಯಸ್ಸಾಗಿದೆ. ಅಲ್ಲಿ ನೋಡಿ ದೊಡವ RX ತಕೊಡ್ಬೇಕಂತೆ, ಅವಾಗ ಅವ್ನ್ ಮಕ್ಕ ತೋರಿಸ್ತಾನಂತೆ ವಿಡಿಯೋಲಿ. RX ತಕೊಡ್ಬೇಕಂತೆ. ಒಂದ್ ಸೀಕ್ರೆಟ್ ಕ್ಯಾಮ್ರಾ ಇಡೋಣ ಅವನ್ನ ಅದೊಂದಿನ ಅರ್ಧ ಅವರ್ ಅದು ಇದ್ಬಿಡ್ಲಿ. ಆಮೇಲೆ ಬಾಯ್ ದೊಡಮ್ಮ, ಬಾಯ್ ಅಪ್ಸು. ಬಾಯ್ ಕಣೋ ಕೆಂಚ. ಅಪ್ಸು ನಾವ್ ಹೋಗೋವಾಗ ಫೋನ್ ಮಾಡಿ. ಹಿಂದಿಂದ 28ನೇ ತಾರೀಕು. ಏನ್ 28? ಹಾ ಓಕೆ. ಅಪ್ಸು ಫೋನ್ ಮಾಡ್ತೀನಿ ನಾನು ಹೋಗೋದು ಹಿಂದಿನ ದಿನ. ಬಾಯ್ ದೊಡಮ್ಮ, ಬಾಯ್ ಬಾಯ್. ನಮ್ ದೊಡ್ಡಮ್ಮ ಮನೆ ಮುಗಿಸ್ಕೊಂಡು ಹೊರಟಿದೀವಿ ಮನೆಗೆ. ಬಟ್ ಒಂದ್ ಮಿಸ್ಟೇಕ್ ಏನ್ ಮಾಡಿದೀನಿ ನಾನು ಇವತ್ತು ಅಂತ ಅಂದ್ರೆ, ಮೈಕು ಚೆಕ್ ಮಾಡ್ಕೊಂಡಿರ್ಲಿಲ್ಲ. ಮೈಕ್ ಆನ್ ಅಲ್ಲೇ ಇದೆ ಅಂತ ಅನ್ಕೊಂಡಿದೆ. ಒಂದ್ ಹೋಲ್ ಕ್ಲಿಪ್ ಗೈಸ್, ಅದು ಫುಲ್ಲು ವಾಯ್ಸೇ ಬಂದಿಲ್ಲ. ಸಖತ್ ಬೇಜಾರಾಗೋಯ್ತು ನಂಗೆ ನೋಡಿದ ತಕ್ಷಣ.
Hi, Kunal. Kunal, you are on my vlog. ನಿಜ. ಲೈವ್ ಹಾ. ನಾನು ತಮಾಷೆ ಮಾಡ್ತಾ ಇದ್ದೀನಿ ಅನ್ಕೊಂಡ್ಯಾ? ನಿಜವಾಗ್ಲೂ ಹೇಳ್ತಾ ಇರೋದು. he got such a like ಸ್ಮೈಲ್ ತುಂಬಾ ಚೆನ್ನಾಗಿ. ಅವ್ನು ನೋಡಿದ್ರೆ ನಿಜ ನೋಡೋವಾಗ ನಾನು ಏನೇ ಬೇಜಾರಿಂದ ಕೆಲ್ಸದಿಂದ ಬರ್ತೀನಲ್ಲ, ಅವನೊಂದ್ಸತಿ ಹಾಯ್ ಆಂಟಿ ಅಂತ ಅವ್ನು ನಕ್ಕಿ ತಕ್ಷಣ ಒಂಥರ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಸೀರಿಯಸ್ಲಿ ಒಂಥರ ಅದಕ್ಕೆ ಅವ್ನು ತುಂಬಾ ಇಷ್ಟ ಆಗುತ್ತೆ. ಯಾವಾಗ್ಲೂ ಮುಖ ನಗ್ತಾ ಇಟ್ಕೊಂಡಿರ್ತಾವ. ಸಚ್ ಅ ಸ್ವೀಟ್ ಬಾಯ್ ಕುನಾಲ್. ಎಲ್ಲಿ ನಿನ್ ತಂಗಿ? ಓಕೆ, ಗುಡ್ ನೈಟ್ ಗೈಸ್. ಇವತ್ತು ಆಕ್ಚುಲಿ ನವರಾತ್ರಿ ಡೇ 1 ಬ್ಲಾಗ್ ನಾನು ಶೂಟ್ ಮಾಡ್ತಿರೋದು ಬಂದು ನವರಾತ್ರಿ ಫಸ್ಟ್ ಡೇ 1 ವೈಟ್ ಕಲರ್ ಅಂತ ಹೇಳಿದ್ರು. ನಮ್ಮ ಮನೆಯವರು ಅದೇ ಹೇಳ್ತಾ ಇದಾರೆ, ವೈಟ್ ಕಲರ್ ಹಾಕೋಬೇಕಾಗಿತ್ತಲ್ವಾ ನೀನು ಅಂತ. ಬಟ್ ಅಪ್ಯಾರೆಂಟ್ಲಿ ನನ್ನ ಹತ್ರ ವೈಟ್ ಕಲರ್ ಇಲ್ಲ ಅಂತ ರಿಯಲೈಸ್ ಆಯ್ತು. ಬೆಳಿಗ್ಗೆ ತುಂಬಾ ಹುಡುಕ್ತೆ, ಒಂದ್ ಟಾಪ್ಸ್ ವೈಟ್ ಕಲರ್ ಇಲ್ವಾ ನನ್ನ ಹತ್ರ ಅಂತ ಅನ್ನಿಸ್ತು. ನಿಜ ವೈಟ್ ಕಲರ್ ಇಲ್ಲ ನನ್ನ ಹತ್ರ. ಅದಕ್ಕೆ ಏನ್ ಮಾಡ್ದೆ, ವೈಟ್ ಕಲರ್ ಲೆಗ್ಗಿನ್ಸ್ ಆಮೇಲೆ ವೈಟ್ ದುಪ್ಪಟ ಹಾಕೊಂಡೆ. ಸೊ ಇದು ಆಲ್ಮೋಸ್ಟ್ ದಿಸ್ ಇಸ್ ಆಲ್ಸೋ ಸೆಟಲ್ಡ್ ಕಲರ್ ಅಲ್ವಾ? ಸೊ ಇದು ಲೆಮನ್ ಎಲ್ಲೋ ಇತ್ತಲ್ಲ, ಇದು ಒಂಥರ ಕಾಮ್ ಅಂಡ್ ಕಂಪೋಸ್ಡ್ ಈ ಕಲರ್ ಕೂಡ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕೊಳೋದೆ. ವೈಟ್ ಇಲ್ಲ ನನ್ನ ಹತ್ರ. ವೈಟ್ ನಾನು ತಗೋತೀನಿ. ನಮ್ಮ ಮನೇಲಿ ಬೈತಾರೆ ಗೈಸ್, ವೈಟ್ ತಗೊಂಡ ನಮ್ಮ ಮದರ್ ಇಂಡಿಯಾ, ನೀನು ಆಚೆ ಕೆಲ್ಸದ ಮೇಲೆ ಹೊರಗಡೆ ಜಾಸ್ತಿ ಓಡಾಡ್ತಾ ಇರ್ತೀಯ, ಗಲೀಜಾಗ್ಬಿಡತ್ತೆ ಅಂತ. ಅದಕ್ಕೆ ವೈಟ್ ತಗೊಳಲ್ಲ. ಸೊ ಗೈಸ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಜನರಲಿ ಯಾರಾದ್ರೂ ನನ್ನ ಕೇಳ್ತಾ ಇರ್ತಾರೆ, ಯಾಕೆ ನೀನು ರೆಗ್ಯುಲರ್ ಆಗಿ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ ಕೇಳ್ತಾ ಇರ್ತಾರೆ. ಬಟ್ ದಿಸ್ ಇಸ್ ಹೌ ಮೈ ಡೇ ವರ್ಕ್ಸ್. ಸೊ ಆಲ್ರೆಡಿ ಫುಲ್ ಟೈಮ್ ಜಾಬ್ ಇರೋದ್ರಿಂದ ಈ ತರ ನನ್ಗೆ ಫೀಲ್ಡ್ ವರ್ಕ್ ಬಿತ್ತು ಅಂತ ಹೇಳಿದ್ರೆ ಇನ್ನೂ ಬಿಸಿ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಇವತ್ತೇ ಸ್ವಲ್ಪ ಪರವಾಗಿಲ್ಲ, ಲೈಬ್ರರಿ ವರ್ಕ್ ಇತ್ತು, ಅದರ್ವೈಸ್ ಇನ್ನೂ ಬಿಸಿ ಆಗತ್ತೆ. ಆಫೀಸ್, ಅಲ್ಲಿಂದ ಲೈಬ್ರರಿ, ಅಲ್ಲಿಂದ ಏನಾದ್ರು ಫೀಲ್ಡ್ ವಿಸಿಟ್ ಇದ್ರೆ ಅದನ್ನ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾಗತ್ತೆ. ಸೊ ದಟ್ಸ್ ವೈ ನನ್ಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕಾಗಲ್ಲ. ಅದರ್ವೈಸ್ ಐ ವುಡ್ ಲವ್ ಟು ಡೂ ವ್ಲಾಗ್ಸ್. ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ಐ ಟ್ರೈ ಮೈ ಬೆಸ್ಟ್ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಅಂತ. ಸೊ ಗೈಸ್, ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಅ ಡೇ ವಿತೌಟ್ ಅ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ಹೇಳ್ತಾರೆ. ಈ ದಿನದ ನನ್ನ ಎಂಟೈರ್ ಸ್ಕೆಡ್ಯೂಲ್ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋಲಿ ಎಲ್ಲಾದ್ರೂ ಯಾವ್ದಾದ್ರು ಒಂದ್ ಅಂಶ ನಿಮ್ಗೆ ಸ್ವಲ್ಪ ಒಂದಿಷ್ಟು ಖುಷಿ ತಗೊಬಂದಿದ್ರೆ, ಒಂದಿಷ್ಟು ನಗ್ಸಿದ್ರೆ, ಐಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.